ಯಾರಿಗೆ ಒಂದು ಸ್ಟ್ರೋಕ್ ಆಗಿರಲಿ ಅವ್ರಿಗೆ ಆಗಿರುವಂಥ ನಷ್ಟನ ರಿಕವರ್ ಮಾಡೋದಕ್ಕೆ ಫಿಸಿಯೋಥೆರಪಿ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ತುಂಬ ಲಕ್ಕಿ ಇರೋರು ಅಂದರೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಶುರು ಮಾಡಿದ ತಕ್ಷಣ ಅವ್ರ ಸ್ಟ್ರೋಕ್ ಕಂಪ್ಲೀಟಾಗಿ ರಿಕವರ್ ಆಗಿಬಿಡ್ತು ಅಂದರೆ ಅವರಿಗೆ ಫಿಸಿಯೋಥೆರಪಿ ಅವಶ್ಯಕತೆ ಇರೋದಿಲ್ಲ. ಬಟ್ ಕೈಯೋ ಕಾಲು ವೀಕ್ ಇರಬೇಕಾದ್ರೆ, ನಡಿಲಿಕ್ಕೆ ಬ್ಯಾಲೆನ್ಸ್ ಇಲ್ಲದೆ ಇರಬೇಕಾದ್ರೆ, ಮಾತಾಡಲಿಕ್ಕೆ ಕಷ್ಟ ಆಗ್ತಿರ್ಬೇಕಾದ್ರೆ, ಕೈ ಉಪಯೋಗಿಸೋದಕ್ಕೆ ಆಗದೇ ಇರೋರಿಗೆ ಫಿಸಿಯೋಥೆರಪಿ ತುಂಬ ಅವಶ್ಯಕತೆ. ಇದು ಒಂದು ಸ್ಟ್ರೋಕ್ ಟ್ರೀಟ್ಮೆಂಟ್ನ ಭಾಗ ಅಂತ ಅನ್ಕೋಬೇಕು. ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ದಿರ, ಮೆಡಿಸಿನ್ಸ್ ಅಲ್ದಿರ ಸ್ಟ್ರೋಕ್ ಫಿಸಿಯೋಥೆರಪಿ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ನಾವು ತುಂಬ ಎಂಫಸೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.